ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಸೈಬರ್ ಪೊಲೀಸ್ ಠಾಣೆಯು ಕಳೆದ ವರ್ಷ ಮತ್ತು ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರುದಾರರು ಪಡೆದುಕೊಂಡಂಥ ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ DSP ಆದಂಥ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂಥ ರವಿ ಎಡೋನ್ನವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ, ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ, ಯಾವ ರೀತಿ ದುಡ್ಡನ್ನು ಕಳ್ಕೊತಾರೆ, ಸೊ ಇನ್ವೆಸ್ಟಿಗೇಷನ್ದಲ್ಲಿನೂ ಕೂಡ ಪೊಲೀಸರು ಮಾಡಿದಂಥ ಪ್ರಗತಿ, ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗಬಾರ್ದು ಅನ್ನೋಂಥದ್ದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಕರಣ 34/2024 ಕ್ರೈಮ್ ನಂಬರು. ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿ ಒಬ್ಬರು ಆಪ್ಟಾ ಟ್ರೇಡಿಂಗ್ ಆ್ಯಪ್ ಅಂತಂತ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್, ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸು ಅಂತಂತೇಳಿ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ. ಫೇಸ್ಬುಕ್ಕು, ಟ್ವಿಟರು, ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ. ಜನ ಏನು ಮಾಡ್ತಾರೆ, ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನು ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ. ಈ ಪ್ರಕರಣದಲ್ಲಿ 4% ನಾವು ಪ್ರಾಫಿಟನ್ನು ಕೊಡ್ತೀವಿ. ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಡಾಲರು, ಆಯಿಲು, ಕರೆನ್ಸಿ, ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು 2,04,71,500 ರೂಪಾಯಿಯನ್ನು ಕಳ್ಕೊಂಡಿದ್ದು. ಸೊ ಹಂತವಾಗಿ ಕಳ್ಕೊಂಡಿದ್ದು. ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ 70 ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು 65,64,000 ಮತ್ತೆ ರಿಕವರಿ ಮಾಡಿ ಅವರಿಗೆ ಮರಳಿಸ್ತಾ ಇದ್ದೀವಿ. ಸೊ ಈ ಪ್ರಕರಣದಲ್ಲಿ ಒಟ್ಟು 1,35,64,000 ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಕೂಡ ಜಲನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 85/2024 ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗುತ್ತೆ ಅಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನಾಗಿತ್ತು ಅಂತಂದರೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು SC/ST ಜನರಿಗೆ ಈ ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು. ಅದರಲ್ಲಿ ಒಟ್ಟು 6 ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನು ರೆಡಿ ಮಾಡ್ತಾರೆ. ಅದನ್ನು ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು, ಅವರು ಬೇರೆದರಲ್ಲಿರುವಂಥ ಫಲಾನುಭವಿಗಳು ಒಟ್ಟು 11 ಜನ. ಆ 11 ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನು ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನು, ಡಾಕ್ಯುಮೆಂಟ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು 11 ಎಕರೆಯಷ್ಟು ಲ್ಯಾಂಡನ್ನು ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ 75,90,000 ಮೋಸ ಮಾಡಿರ್ತಾರೆ. ಸೊ ಇದರಲ್ಲಿರುವಂತಹ ಆರೋಪಿಗಳ ನಂತರ ಈಗ ತನಿಖೆ ಮಾಡಿ ಒಟ್ಟು 27,55,183 ರೂಪಾಯಿಯನ್ನು ಅವರಿಂದ ರಿಕವರಿ ಮಾಡಿದೆ. ಉಳಿದಿದ್ದನ್ನು ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೇ ಇರೋದ್ರಿಂದ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟಿಗೆ ದಾಖಲು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪ ಎಸಗಿದಂಥ ಶ್ರೀಮತಿ ರೇಣುಕಾ ಸಾರ್ತಲೆ ಆಗಿರ್ಬೋದು, ತಾಲೂಕು ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೇಣುಕಾ ಸಾತರ್ಲೆ, ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ SS ಮಣಿಗಿರಿ ಮತ್ತು ಮುದೋಳಿ MT ಅನ್ನೋರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು 75,90,000 ನುಕ್ಸಾನ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3 ಹಂತಗಳಲ್ಲಿ ಇವರು ದುಡ್ಡನ್ನು ವಿಡ್ರಾ ಮಾಡಿರ್ತಾರೆ. 37,90,000 ಒಂದು ಹಂತ, 3,79,500 ಒಂದು ಹಂತ, ಮೂರನೇ ಹಂತದಲ್ಲಿ 34,15,500 ರೂಪಾಯಿ. ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನು ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಒಂದು ಮೋಸವನ್ನು ಮಾಡಿರ್ತಾರೆ. ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರ ಹತ್ರ ಸುಮಾರು 27,55,183 ರಿಕವರಿ ಮಾಡಿ ಉಳಿದದ್ದನ್ನು ಚಾರ್ಜ್ ಶೀಟ್ ಮಾಡಿದ್ದಾರೆ. ಸೊ ಕೋರ್ಟಲ್ಲಿ ಅವರಿಗೆ ಮತ್ತೆ ಫರ್ದರ್ ಆ್ಯಕ್ಷನನ್ನು ಆಗುತ್ತೆ. ಮೂರನೇ ಪ್ರಕರಣ ಇದು ಕೂಡ ಕ್ಲಾಸಿಕ್ ಕೇಸು. ಏನು ಅಂತಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವೈದ್ಯರೊಬ್ಬರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು. ಹಾಗಾಗಿ ಡೈವರ್ಸ್ ಮ್ಯಾಟ್ರಿಮೋನಿಯಲ್ಲಿ ಏನು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಒಂದು
ಕಾಂಟ್ಯಾಕ್ಟ್ ಸಿಗುತ್ತೆ. ಆ ಕಾಂಟ್ಯಾಕ್ಟನ್ನು ವಿತೌಟ್ ಆ ವ್ಯಕ್ತಿ ಯಾರು, ಅಪೋಸಿಟ್ ಇರುವಂಥ ಮಹಿಳೆ ಯಾರು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಯಲಾರದೇ ಸೋಷಿಯಲ್ ಮೀಡಿಯಾದಲ್ಲೇ ಚಾಟ್ ಮಾಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡು ಸುಮಾರು 2,15,50,000 ದುಡ್ಡನ್ನು ಕಳ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 4/25 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 25,11,000 ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ. ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಲ್ಲಿದೆ. ಮುಂದಿನ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ. ನಾವು ಯಾಕೆ ಈ ಕೇಸ್ ಅಂತ ನೋಡಿದ್ರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನ ಜನರಿಗೆ ಗಮನಕ್ಕೆ ತರೋಣ ಅಂತ. ಅದೇ ರೀತಿ 4ನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 17/25. ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿ ಒಬ್ಬರು ಏನು ಅಂತಂತಂದ್ರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗಬೇಕು ಅಂತಂತ ಹೇಳಿ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ. ಸೊ ನಾವು ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿಬಿಡ್ತೀವಿ. ಹೆಲಿಕಾಪ್ಟರ್ ರೇಟ್ ಬುಕ್ ಮಾಡ್ತಾರೆ, ಪ್ರಯಾಗ್ರಾಜಿಗೆ ಹೋಗಿ ಫ್ಲೈಟಲ್ಲಿ ಇರ್ತಾರೆ. ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರೇ ಇಲ್ಲ, ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು 4,08,000 ರೂಪಾಯಿನ ಕಳ್ಕೊಂಡಿದ್ರು. ಅದನ್ನು ಸಂಪೂರ್ಣವಾದಂಥ ರಿಕವರಿನ ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ. ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಸೈಬರ್ ಫ್ರಾಡ್. ದೆನ್ ಇನ್ನೊಂದು 5ನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು, ಅವರ ಜೊತೆಗೆ ಇನ್ನೊಂದು 9 ಜನ ಈಗೇನಾಗುತ್ತೆ ಇ-ಕಾಮ್ ಡೆಲಿವರಿ ಫ್ರಾಂಚೈಸನ್ನು ಕೊಡಿಸ್ತೀವಿ ಅಂತಂತೇಳಿ. ಇ-ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಅಥವಾ ಈ ರೀತಿಯಾದ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದ್ದೊಂದು ಫ್ರಾಂಚೈಸ್ ಕೊಡಿಸ್ತೀವಿ ಅಂತಂತೇಳಿ ಸುಮಾರು 58 ಲಕ್ಷದಷ್ಟು ಮೋಸ ಮಾಡಿರ್ತಾರೆ. ಆ ಕೃತ್ಯ ಎಸಗಿದಂಥ ಆರೋಪಿಗಳಿಂದ ಈಗ ಸುಮಾರು 10 ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವ್ರಿಗೆ ಕೊಡಲಾಗಿದೆ. ಇನ್ನೂ 12 ಲಕ್ಷ ಸೀಸ್ ಆಗಿದೆ. ಅದು ಕೋರ್ಟಲ್ಲಿದೆ, ಕೋರ್ಟಿಂದ ಬಿಡುಗಡೆ ಆಗುತ್ತೆ. ಸುಮಾರು 22 ಲಕ್ಷವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು 5 ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು 1,32,38,183 ರೂಪಾಯಿಯನ್ನು ದೂರುದಾರರಿಗೆ ಮರಳಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು, ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತಗೋಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ, CEIR ಪೋರ್ಟಲ್ ಅಂತ ಇದೆ. ಯಾರೇ ಮೊಬೈಲನ್ನು ಕಳ್ಕೊಂಡ್ರೆ ಮಾಡಿದರೆ ನಿಮ್ಮ ಮೊಬೈಲ್ ಯುನಿಕ್ ಐಡಿಗಳಿಗೆ ಏನೇನು ಇರ್ತವೆ ಅದನ್ನು ನಾವು ಆನ್ಲೈನ್ ಪೋರ್ಟಲ್ದಲ್ಲಿ CEIR ಅನ್ನುವಂಥ ಒಂದು ಪೋರ್ಟಲ್ದಲ್ಲಿ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ಹಾಕಿದರೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಿ ಎಲ್ಲೇ ಆ್ಯಕ್ಟಿವ್ ಆಗಿ ಸೊ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ. ಸೊ ಇದರ ಒಂದು ಲಾಭ ಏನು ಅಂತಂತಂದರೆ ಕಳೆದುಕೊಂಡು ಹೋದಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂತಂದರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದರೂ ಮಾರಿರಲಿ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಸಿಕ್ಕಿರಲಿ, ಸೊ ವೆನ್ಎವರ್ ಆಫ್ಟರ್ 1 year 2 years 6 months ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯಿತು ಅಂದರೆ ಮಾಹಿತಿ ಬರುತ್ತೆ. ತೊಗೊಂಡವ್ನು ಕಳ್ಳನೇ ಇರಬೇಕಂತಿರಲ್ಲ, ತೊಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿ ಮಾರಿರ್ತಾರೆ, ಥರ್ಡ್ ಪಾರ್ಟಿ ಮಾರಿರ್ತಾರೆ, ಫೋರ್ತ್ ಪಾರ್ಟಿ ಮಾರಿರ್ತಾರೆ. ಅವ್ರು ಇನ್ನೋಸೆಂಟ್ ಇರ್ತಾರೆ. ಅವ್ರಿಗೆ ಇದು ಯಾವಾಗ ಇದು ಕಳ್ತನ ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬರಿ ಆಗಿರುವಂಥ ಮೊಬೈಲ್ ಫೋನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವರು ಅದನ್ನು ವಾಪಸ್ ಕೊಡ್ತಾರೆ. ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸರ ಒಂದು ಭಾಗನೇ CEIR ಪೋರ್ಟಲ್ ಅನ್ನೋದು. ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 10 ಮೊಬೈಲ್ಗಳನ್ನು ರಿಕವರಿ ಮಾಡಿ ಅವರ ವಾರಸುದಾರರಿಗೂ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಒಟ್ಟು 2,40,40,000 ರೂಪಾಯಿ ಮೊಬೈಲ್ ಆಗಿರ್ಬೋದು, ಮತ್ತು ಈ 5 ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂಥ ಸುಮಾರು 1,32,32,183 ರೂಪಾಯಿಯನ್ನು ಇವತ್ತು ನಾವು ಅವ್ರ ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟನ್ನು ಕರೆದಿತ್ತು. ತಮಗೆಲ್ಲರಿಗೂ ಧನ್ಯವಾದಗಳು. ಸರ್, ಈ ಅಂಬೇಡ್ಕರ್ ಕೇಸಲ್ಲಿ ಸರ್ ಈ ಖಾಸಗಿ ವ್ಯಕ್ತಿಗಳ ಮೇಲೆ ಕೇಸ್ ಆಗಿದೆ, ಹೌದು, ಈ ಡೂಪ್ಲಿಕೇಟ್ ಹೆಂಗ್ ಮಾಡ್ತಾರೆ? ಸರ್ಕಾರದ ಒಂದು ಯೋಜನೆ ಇದೆ. ಫಲಾನುಭವಿಗಳು SC/ST ಜನಾಂಗದ ಏನು ಇರ್ತಾರೆ ಅವರಿಗೆ ಭೂಮಿಯನ್ನು ಖರೀದಿ ಮಾಡಿ ಕೊಡುವಂಥ ಭೂರಹಿತರಿಗೆ ಅದನ್ನು ಭೂ ಖರೀದಿಯನ್ನು ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆ 2018ರಿಂದ ಇದು ಜಾರಿಯಲ್ಲಿ. ಸೊ ಆ ಸಂದರ್ಭದಲ್ಲಿ ಈ 3 ಅಧಿಕಾರಿಗಳು, ಈಗ ನಾನು ಹೇಳಿದೆ ರೇಣುಕಾ ಸಾತರ್ಲೆ, ಸಾಯಿಬಣ್ಣ ಮನಗಿರಿ ಅಂತಂತೇಳಿ ಮತ್ತು MT ಮುದೋಳ್ ಅಂತಂತೇಳಿ, ಇವ್ರ ಜೊತೆಗೆ ಇನ್ನೊಂದು 3 ಜನ ಶಾಮೀಲಾಗಿದ್ದಾರೆ. ಅದು ನಿಮ್ಮ ಡೀಟೇಲ್ಸ್ ಕೊಡ್ತೀನಿ ನಾನು. ಸರ್ ಏನಿದೆ ಸರ್ ಅದೇ ಡೀಟೇಲ್ಸ್ ಕೊಡ್ತೀನಿ ನಾನು. ಸೊ ಪ್ರೆಸ್ ನೋಟಲ್ಲಿದೆ, ಅದನ್ನು ಕೊಡ್ತೀನಿ ಡೀಟೇಲ್ ಆಗಿ. ಶರಣಪ್ಪ ಬ್ಯಾಡಿ ಅಣ್ಣವರು ಮತ್ತು ಕಮಲವ್ವ ಮಾದರ್ ಅನ್ನೋರು, ನಾನಪ್ಪ ಬ್ಯಾಡಿ ಅನ್ನೋರು ಕೂಡ ಇವರ ಜೊತೆಗೆ ಸಾಥ್ ಕೊಟ್ಟವರು. ಈಗ ಯಾವ ರೀತಿ ಅಂತಂದರೆ ನಾನು ಒಂದು ಭೂಮಿಯನ್ನು ಖರೀದಿ ಮಾಡಬೇಕು, ಖರೀದಿ ಮಾಡಿ ಬೆನಿಫಿಷಿಯರ್ಸ್ಗೆ ಕೊಡಬೇಕು. ಇವ್ರು ಏನು ಮಾಡಿದ್ದಾರೆ,
ಒಂದು 11 ಜನ ಡಮ್ಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವರು ಬೆನಿಫಿಷಿಯರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಜೆನ್ಯೂನ್ ಇರುವಂಥ 11 ಜನರ ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ. ಸೊ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಭೂಮಿ ಖರೀದಿ ಮಾಡಬೇಕಂತಂದ್ರೆ ದುಡ್ಡು ಬೇಕಲ್ಲ, ಆ ದುಡ್ಡನ್ನು ಈ ಫಲಾನುಭವಿಗಳ ಅಕೌಂಟ್ಸ್ಗಳಿಗೆ ಅಂತಂದರೆ ಫೇಕ್ ಅಕೌಂಟ್ಸ್ ಏನಿರುತ್ತೆ ಅವರಿಗೆ ಆ ದುಡ್ಡನ್ನು ಕಳಿಸಿದ್ರೆ ಅದನ್ನು ವಿಡ್ರಾ ಮಾಡ್ತಾರೆ. ಅಂದರೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲ ಸಬ್ಮಿಟ್ ಮಾಡ್ದಂಗಾಯಿತು, ಸರ್ಕಾರದಿಂದ ಏನು ದುಡ್ಡು ವಿಡ್ರಾ ಮಾಡಬೇಕು ದುಡ್ಡು ವಿಡ್ರಾ ಮಾಡ್ದಂಗಾಯಿತು. ಬಟ್ ಇನ್ ರಿಯಾಲಿಟಿ ಏನಿದೆ, ಬೆನಿಫಿಷರೀಸ್ ಆರ್ ಆನ್ ದ ಗ್ರೌಂಡ್ ಇಸ್ ಜೀರೋ. ಖರೀದಿನೇ ಇಲ್ಲ ಭೂಮಿ ಖರೀದಿ. ಬಟ್ ಭೂಮಿ ಖರೀದಿ ಬೇರೆ ಬೆನಿಫಿಷರೀಸ್ ಏನಿದ್ದಾರೆ ಅವರ ದಾಖಲಾತಿಗಳನ್ನು ಅವರ ಫೋಟೋಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿದ್ರು. ಸೊ ಪೇಪರ್ ವರ್ಕ್ ಪ್ರಕಾರ ಏನು ಬೇಕು ಅದು ಸರಿಯಾಗಿ ತೋರಿಸ್ದಂಗಾಯಿತು, ಸರ್ಕಾರದ ದುಡ್ಡು ಕೂಡ ಅವ್ರ ಅಕೌಂಟ್ಗಳಿಗೆ ಹೋದಂಗಾಯಿತು, ಅದನ್ನ ವಿಡ್ರಾ ಮಾಡಿದವರೆಲ್ಲರೂ ಕೂಡ ಯೂಸ್ ಮಾಡಿಕೊಂಡ್ರು. ಈ ರೀತಿಯಾದಂಥ ಒಂದು ಕೇಸು. ಮತ್ತು ಈ ಕೇಸ್ ಈಗಾಗಲೇ ಇನ್ನೊಂದು CIDಯಲ್ಲೂ ಇದೆ, ಲೋಕಾಯುಕ್ತದಲ್ಲಿ PDಯಲ್ಲೂ ಇದೆ, ಲೋಕಾಯುಕ್ತದಲ್ಲಿದೆ, ನಮ್ಮಲ್ಲಿರೂ ಒಂದು ಇದು ಕೂಡ ಚಾರ್ಜ್ ಶೀಟ್. ಸರ್ ಮೊದಲೇ ಈ ಕೇಸ್ ಸೈಬರ್ ಕ್ರೈಮ್ ಹೆಂಗ್ ಬರ್ತದೆ ಗೊತ್ತಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್. 420 was part of the cyber investigation before. Okay. And who was the complainant here? The complainant ಇದರಲ್ಲಿ ರಮೇಶ್ ಚವ್ಹಾಣ್ ಅಂತೇಳಿ ಜಿಲ್ಲಾ ವ್ಯವಸ್ಥಾಪಕರು, ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ BR ಅಂಬೇಡ್ಕರ್ ನಿಗಮ ವಿಜಯಪುರ. ಹೊಸೂರು ಬಂದಾದ್ಮೇಲೆ ಇದು ಯಾವಾಗ ಹೊರಗೆ ಬರುತ್ತೆ ಅವ್ರು ಸರ್, ಈಗ ಈ ನಕಲಿ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಸರ್. ಈ ಆಧಾರ್ ಕಾರ್ಡ್ ಮತ್ತೆ ಹೆಂಗ್ ರೆಡಿ ಮಾಡಿದ್ರು ಸರ್? ಈಗ ಬ್ಯಾಂಕ್ ಅಕೌಂಟ್ ಓಪನ್ ಆಗ್ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು ಸರ್, ಪ್ಯಾನ್ ಕಾರ್ಡ್ ಬೇಕು, ಇವೆಲ್ಲ ನಕಲಿ ಮಾಡ್ತಾರೆ. ನಕಲಿ ಮಾಡಿದೆ. ನಕಲಿ ಅಂತಂತಂದ್ರೆ ಬೇರೆ ಬೆನಿಫಿಷರೀಸ್ ಆರ್ ರಿಯಲ್, ಅವ್ರು ಬೇರೆ ಬೆನಿಫಿಟ್ ಸಿಕ್ಕಿದೆ, ಅವರ ದಾಖಲಾತಿಗಳನ್ನು ಇದಕ್ಕೆ ಸಬ್ಮಿಟ್ ಮಾಡ್ತಾರೆ. ಟೋಟಲ್ ಉಚಿತ ಇರ್ತದೆ. ಈಗ ಷಡಾಕ್ಷರಿ ಅನ್ನುವಂಥ ವ್ಯಕ್ತಿ ಈಸ್ ಆಲ್ರೆಡಿ ಬೆನಿಫಿಷಿಯರಿ, ಬಟ್ ಆ ಷಡಾಕ್ಷರಿ ಅನ್ನೋ ವ್ಯಕ್ತಿಯ ಎಲ್ಲ ಡಾಕ್ಯುಮೆಂಟ್ಗಳನ್ನು ನಮ್ಮ ಇಂಡಿಯನ್ ಎಕ್ಸ್‌ಪ್ರೆಸ್ ಫಿರೋಜ್ಗೆ ಅಟ್ಯಾಚ್ ಮಾಡುತ್ತೆ. ದಾಖಲಾತಿಗಳು ಏನು, ಎಸ್ ಬೆನಿಫಿಷರಿ ಸರಿ ಇದೆ, ಡಾಕ್ಯುಮೆಂಟ್ ಸರಿ ಇದೆ, ಎಲ್ಲ ಇದೆ. ಷಡಾಕ್ಷರಿ ಆಲ್ರೆಡಿ ಲ್ಯಾಂಡ್ ಬಂದಾಗಿದೆ, ಬಟ್ ಷಡಾಕ್ಷರಿ ಎಲ್ಲ ದಾಖಲಾತಿಗಳನ್ನ ಫಿರೋಜ್ಗೆ ಅಟ್ಯಾಚ್ ಮಾಡಿದ್ದಾರೆ. ಕ್ಲಾರಿಫಿಕೇಶನ್ ಬೇಕು. ಈಗ ಈ ಸರ್ಕಾರಿ ಸ್ಕೀಮ್ ನಲ್ಲಿ ಏನ್ ಜಾಬ್ ಇದು ಕೊಡಿಸ್ತಾರೆ, ಇಟ್ ಇಸ್ ಕಂಪ್ಲೀಟ್ಲಿ ನಾಟ್ ಫ್ರೀ. ಅದರಲ್ಲಿ ಅವರು ನಮ್ಮ ಕಡೆಯಿಂದ ಒಂದು ಪಾರ್ಟ್ ಆಫ್ ದೇರ್ ಶೇರ್ ಅಪ್ರೂವ್ ಮಾಡಬೇಕು, ಆಮೇಲೆ ಸರ್ಕಾರ ಮಿಕ್ಕಿದ್ದೆಲ್ಲ ಕೊಡ್ಬೇಕು, ಸಬ್ಸಿಡಿ ರೂಪದಲ್ಲಿ ಕೊಡಬೇಕು. ಸೊ ಇದನ್ನ ಆ ದುಡ್ಡು ಶೇರ್ ಆಫ್ ದಟ್ ರಿಲೇಷನ್ಶಿಪ್ ವಾಸ್ ಇದರಲ್ಲಿ ಟೋಟಲಿ ಫ್ರೀ 100%. ಆ ಯೋಜನೆಯ ನಿಮಗೆ ಏನು ರೂಪರೇಷೆಗಳನ್ನು ಕೂಡ ಕಮ್ ಟು ನೋ ದ ಕಂಡೀಷನ್ಸ್ ಆಫ್ ದ ಸ್ಕೀಮ್. ಸರ್ ಇದೇ ತರನಾಗಿ ಕೆಲವೊಂದು ಪ್ಲಾಟ್ಗಳು ಸರ್, ಒಂದು ಪ್ಲಾಟ್ಗಳನ್ನು 4 ಜನರಿಗೆ ಮಾರ್ಕೊಂಡಾರ ಸರ್. ಮಾರ್ಕೊಂಡು ಅವ್ರ ಟಾರ್ಗೆಟ್ ಈ ಗ್ಯಾರೇಜ್ದಾಗ ಕೆಲಸ ಮಾಡೋರು, ಕೆಲಸ ಮಾಡೋರು. ಅದಕ್ಕೆ ಕಂಪ್ಲೇಂಟ್ ಯಾರು ತಂದು ಕೊಡ್ತಾರೆ, ಅದು 100% ಕೇಸು ಚಾರ್ಜ್ ಶೀಟ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಈಗಾಗಲೇ ಅಂತವು ಸುಮಾರು 27-29 ಪ್ರಕರಣಗಳು. ಅದನ್ನ ಸಪ್ರೇಟ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡುತ್ತೆ. ಆಲ್ರೆಡಿ ನಮ್ದು ಎಲ್ಲ ಕೇಸಸ್ಗಳು ಚಾರ್ಜ್ ಶೀಟ್ ಆಗಿದ್ದಾವೆ. ಸೊ ವಿಲ್ ಡೂ ದ ಪ್ರೆಸ್ ಮೀಟ್ ಸಪ್ರೇಟ್ಲಿ ರಿಗಾರ್ಡಿಂಗ್ ದಟ್. ಬಿಕಾಸ್ 1-2 ಅಲ್ಲ, ಸುಮಾರು 27 ಪ್ರಕರಣಗಳು ನಾವು ಅದನ್ನು ಒಂದು SIT ಥರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದರೆ ಅದರದ್ದು ಐ ಥಿಂಕ್ ಮೇ ಬಿ ನೆಕ್ಸ್ಟ್ 1 week or 10 days ಅಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆ ನಾವು ಮಾಹಿತಿ ಎಲ್ಲ ಕರ್ನಾಟಕ ಅಲ್ಲ. ಈ ಕೇಸ್ ಅಂಬೇಡ್ಕರ್ ಸೈಬರ್ ಹೊರಗಡೆ ಮೆಜಾರಿಟಿ ಎಲ್ಲರೂ ಹೊರಗಡೆ. ಇದರಲ್ಲಿ ಏನಾಗುತ್ತೆ, ಅಫೆನ್ಸಸ್ ಮೋರ್ ದ್ಯಾನ್ 7 years ಇದ್ರೆ ಅರೆಸ್ಟ್ ಮಾಡ್ತಾರೆ. ಅಫೆನ್ಸಸ್ ಲೆಸ್ ದ್ಯಾನ್ 7 years ಇದ್ದಾಗ ನಾವು ಫಸ್ಟ್ ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ತೆಗಿತೀವಿ. ಸೊ ಚಾರ್ಜ್ ಶೀಟ್ ಅಂತೂ ಹಾಗೆ ಆಗುತ್ತೆ. ಅರೆಸ್ಟು ಫಾರ್ಮ್ಯಾಲಿಟಿ ಅಂದರೆ ಅರೆಸ್ಟ್ ಅಂದರೆ ಜನರಲಿ ಎಲ್ಲರ ತಲೆಯಲ್ಲಿ ಏನಿರುತ್ತೆ, ಜೈಲಿಗೆ ಹಾಕ್ತಾರೆ ಅಂತ. ಅರೆಸ್ಟಲ್ಲಿನೂ ಕೂಡ ಮೋರ್ ದ್ಯಾನ್ 7 years ಮಾತ್ರ ಜೈಲಿಗೆ ಹಾಕ್ತಾರೆ. ಲೆಸ್ ದ್ಯಾನ್ 7 years ಇದ್ದಾಗ ಪೊಲೀಸ್ ನೋಟಿಸ್ ಕೊಟ್ಟು ತನಿಖೆಯನ್ನು ನಾವು ಮಾಡ್ತೀವಿ. ನಿಗಮದಲ್ಲಿ ಸರ್ ಅದರಲ್ಲಿ ಯಾರನ್ನ ಅರೆಸ್ಟ್ ಆಗಿದ್ದಾರೆ, ಮತ್ತೆ ಅವರು ಖಾಸಗಿ ವ್ಯಕ್ತಿಗಳಿಗೆ ಮತ್ತೆ ಇವರಿಗೆ ಮೊದಲಿಂದ ಹೌದು, ಖಾಸಗಿ ವ್ಯಕ್ತಿ 3 ಜನಕ್ಕೆ ಮತ್ತು ಇವರಿಗೆ ಮುಂಚೆ ಅಂತಲೂ ಪರಿಚಯ ಇಲ್ಲ. ಅರೆಸ್ಟ್ ಇದರಲ್ಲಿ ಬೇರೆಲ್ಲ ಮೊದಲೇ ಆಗಿದೆ. ಸೊ ಇಟ್ ಈಸ್ ಆಲ್ ಅಬೌಟ್ ಅದನ್ನು ಯಾವ ರೀತಿ ಮೋಸ ಮಾಡಿದ್ರು ಅನ್ನೋದನ್ನ ಡಿಗ್ ಮಾಡೋದೇ ಇನ್ವೆಸ್ಟಿಗೇಷನ್. ಸೊ ಎಮ್ಆರ್ಪಿಸಲ್ಲಿ ಇನಿಷಿಯಲಿ ಗೊತ್ತಿರಲ್ಲ. ಸೊ ಇಟ್ಸ್ 420 ಕೇಸ್. ಹಾಗಾಗಿ ಅವ್ರು ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ಹೋಗಿಲ್ಲ, ರೆಗ್ಯುಲರ್ ಬೇಲ್ ತೊಗೊಂಡಾಗ್ಬಿಟ್ಟು ಇದು 2024 ಪ್ರಕರಣ. ಈಗ ಒಂದು ಲಾಜಿಕಲ್ ಅಂತ ಬಂದು ಅದು ಚಾರ್ಜ್ ಶೀಟ್. ಅದರಲ್ಲಿ ಒಬ್ರು ಡೆತ್ ಆಗಿದೆ, ಒಬ್ರು ರಿಟೈರ್ಡ್ ಆಗಿದ್ದಾರೆ, ಒಬ್ರು ವರ್ಕಿಂಗ್ ಇದೆ. ದಟ್ ಇಸ್ ದ ಡಿಪಾರ್ಟ್ಮೆಂಟಲ್ ಆಕ್ಷನ್ ಟು ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಸಾರಿ, ಅದರಲ್ಲಿ ಒಬ್ರು ರಿಟೈರ್ಡ್ ಆಗಿದ್ದಾರೆ, ಒಬ್ರು ಡೆತ್ ಆಗಿದ್ದಾರೆ.
ಒಬ್ರು ಸರ್ವಿಸ್ ಅಲ್ಲಿ ಈ ಖಾಸಗಿ ಕನ್ಸರ್ನ್ ಡಿಸಿಪ್ಲಿನರಿ ಆಕ್ಷನ್ ವಿಲ್ ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಶರ್ಮ ಬೇಡ ಓಕೆ, ಥ್ಯಾಂಕ್ ಯು. ಆನ್ಲೈನ್ ಇವ್ರಿಗೆ ಡೈವರ್ಸು ಇವ್ರಿಗೆ ಆಗಿದೆ. ಹುಡುಗಿ ಸರ್ಚಲ್ಲಿ ಇದ್ದಾರೆ. ಹುಡುಗಿ ಸರ್ಚ್ ಇದ್ದಂಗೆ ಮ್ಯಾಟ್ರಿಮೋನಿಯಲ್ಲಿ ಎಲ್ಲ ಸರ್ಚ್ ಮಾಡಿದ್ದಾರೆ. ಒಂದು ಸೋಷಿಯಲ್ ಮೀಡಿಯಾ ಲವ್ ಅಂತ ಕರಿತೀವಿ. ಸೊ ಇನ್ ಎ ಸ್ವೀಟ್ ಟಾಕ್, ಹೌದಾ? ಸೊ ಅಪೋಸಿಟ್ ಏನು ಹುಡುಗನೋ ಹುಡುಗಿನೋ ಏನೂ ಗೊತ್ತಿರಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಗೇನ್ ಎ ಲಾಟ್ ಆಫ್ ಟ್ರಸ್ಟ್. ಹೌದಪ್ಪ, ಇವಳು ಎಮೋಷನಲಿ ಅಟ್ಯಾಚ್ ಆಗಿದೆ, ಆ ಕಡೆ ಹುಡುಗ ಇದಾನೋ ಹುಡುಗಿ ಇದಾನೋ ಗೊತ್ತೇ ಇರಲ್ಲ. ಸೊ ಅಷ್ಟು ನಂಬಿಕೆಯನ್ನು ಗಳಿಸಿಬಿಟ್ಟು ಇನ್ನೇನು ಮದುವೆ ಆಗಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದು ಸುಮಾರು 2,15,50,50,000 ಅಷ್ಟನ್ನು ದುಡ್ಡನ್ನು ಕಳ್ಕೊಂಡಿದ್ದಾರೆ. ಸೊ ಅವರಿಗೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದೆ, ನಾನು ಏನು ನನಗೆ ದುಡ್ಡು ಬೇಕಾಗಿದೆ, ನನಗೆ ದುಡ್ಡು ಕೊಟ್ಟರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀನಿ ಅಂತಂತೆ. ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟ್. ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಮದುವೆ ಆಫರ್ ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಬರುತ್ತೆ ರಿಲೇಷನ್. ದಟ್ ಈಸ್ ಹೌ ದ ಅಮೌಂಟ್ ಇಸ್ ಲಾಸ್ಟ್ ವಿತೌಟ್ ಮ್ಯಾರೇಜ್. ಸರ್, ಈಗ ಬಿಜಾಪುರ ಸಿಟಿದಲ್ಲಿ ಒಂದು 50-60 ಗಾಡಿ ಬ್ಲ್ಯಾಕ್ ಪುಲ್ಲಿಂಗ್ ತೆಗೆದಾರೆ. ಈಗ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತು ಟ್ರಾಫಿಕ್ದು ಒಂದು ಜಸ್ಟ್ ಎಲ್ಲರೂ ಇದ್ದೀರ. ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು, ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗಾಗಿರ್ಬೋದು, ಇಷ್ಟೇ ಮೆಸೇಜ್ ಏನು ಅಂತಂತಂದರೆ, ತಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು, ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರಾಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆ್ಯಕ್ಷನನ್ನು ತಗೊಳ್ಳುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹೌದಾ, ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ. ಇನ್ನೊಂದು, ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ದಿಸ್ ಜನವರಿ ಮಂತ್ ಏನು ಅಂತಂದರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ 5-6 years ನಾನು ಡೇಟಾ ನೋಡಿದರೆ ಅರೌಂಡ್ 450 ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ 1 year. ಅದರಲ್ಲಿ 70-75% ಟೂ ವೀಲರ್ದಲ್ಲೇ ಆಗ್ತದೆ. ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜ್ ಇದರ 2 steps, ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ, ಒಂದು ಅವೇರ್ನೆಸ್ ಇರುತ್ತೆ, ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ. ಈ 3 ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ. ಅವೇರ್ನೆಸ್ಸು ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ. ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ, ಹೌದಾ? ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು 30,000 ರೂಪಾಯಿದಿದೆ. ಅದ್ರ ಕವರು ಇಲ್ಲ ಅಂತಂದ್ರೆ ಇಲ್ಲ 20,000 ಇದೆ, ಇಲ್ಲ 10,000 ಇದೆ, 15,000 ಇರಲಿ. ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ, ಏನು 50,000 ಇಟ್ಕೊಂಡು 1,00,000ವರೆಗೂ ಪರ್ಚೇಸ್ ಮಾಡ್ತಾರೆ. ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರ್ದು? ಅದು 50,000 ಅಂತ ಹಿಡಿದು 1,00,000 ಇದೆ. ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ. 50,000 ಅಂತ 1,00,000, 20,000, 15,000, ಸೊ ಅಪ್ ಟು 1 lakh 1.5 lakhವರೆಗೂ ಮೊಬೈಲ್ ಇದೆ. ನಿಮ್ಮ ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡ ತಕ್ಷಣ ಏನು ಮಾಡ್ತೀರಾ? ಫಸ್ಟು ಅದಕ್ಕೊಂದು ಸ್ಕ್ರೀನ್ ಗಾರ್ಡು, ಒಂದು ಕವರ್ ಹಾಕ್ತೀರಿ. ನೀವು 1,00,000 ಬೈಕ್ ತೊಗೊಂಡು ಅದರಲ್ಲಿ ಓಡಾಡೋರು ನೀವು, ಮಾಡೋರು ನೀವು, ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ, ಮಕ್ಕಳನ್ನ ಕೂಡಿಸ್ತೀರಿ. ಆಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ ಟೂ ವೀಲರ್ಸ್. ಸೊ ಹಾಗಾಗಿ 100% ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಈಸ್ ನಾಟ್ ನೆಸೆಸರಿ. ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್, ಹೌದಾ? ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂಥ ವ್ಯಕ್ತಿ ಬದುಕದ ಅಂತಂತಂದರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನಾವು ಅರ್ತ್ಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಆಗಿರ್ಬೋದು, ಮತ್ತು ಈ ಟಿಂಟೆಡ್ ಗ್ಲಾಸಸ್, ಹೌದಾ? ಟಿಂಟೆಡ್ ಗ್ಲಾಸಸ್ ಜನರಲಿ ಯಾರು ಯೂಸ್ ಮಾಡ್ತಾರೆ ಅಂದರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ. ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು. ಅವ್ರ ಹೊರಗಡೆ ಎಲ್ಲಿ ಹೋದ್ರು ಏನು ಹೋದ್ರು ಅವ್ರ ಕಣ್ಣಿಗೆ ಕಾಣಬಾರ್ದು ಅಂತಂತೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ಗಳನ್ನು ಕಪ್ಪು ಏನು ಕವರ್ಸನ್ನು ಹಾಕಿಬಿಟ್ಟು ಹೊರಗಡೆ ಇದ್ದದ್ದು ಕಾಣಿಸುತ್ತೆ, ಒಳಗಡೆ ಇದ್ದದ್ದು ಯಾರು ಕಾಣಿಸ್ಬಾರ್ದು ಅನ್ನುವಂಥ ಉದ್ದೇಶದಿಂದನೂ ಮಾಡ್ತಾರೆ. ಮತ್ತು ಬಿಸಿಲಿಗೂ ಕೂಡ